ದೆಹಲಿಯಲ್ಲಿ ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯ ಸರ್ಕಸ್ ನಡೀತಾ ಇದೆ. ನಾಳೆ ರಾಹುಲ್ ಗಾಂಧಿ ಜೊತೆ ರಾಜ್ಯ ನಾಯಕರ ಸಭೆ ನಡೆಯುತ್ತೆ. ನಾಳೆ ಮಧ್ಯಾಹ್ನ 1:30ಕ್ಕೆ ಸಿಎಂ ಡಿಕೆ ಶಿವಕುಮಾರ್, ಹರಿಪ್ರಸಾದ್, ಸಿದ್ದರಾಮಯ್ಯ ಜೊತೆ ರಾಹುಲ್ ಸಭೆ ನಡೆಸಲಿದ್ದಾರೆ. ಸಂಪುಟ ಸಚಿವರ ಅಂತಿಮ ಪಟ್ಟಿ ವಿಚಾರವಾಗಿ ಮಹತ್ವದ ಚರ್ಚೆ ನಡೆಯುತ್ತೆ. ದೆಹಲಿಯ 10 ಜನಪಥ್ನಲ್ಲಿರುವಂತಹ ರಾಹುಲ್ ಗಾಂಧಿಯವರ ನಿವಾಸ, ಅಲ್ಲಿ ಸಭೆ. ನಾಳೆ ರಾಹುಲ್ ಗಾಂಧಿ ಜೊತೆ ಅಂತಿಮ ಹಂತದ ಮಾತುಕತೆಯನ್ನು ನಡೆಸಲಿದ್ದಾರೆ ರಾಜ್ಯ ನಾಯಕರು. ನೋಡಿ, ಸಚಿವ ಸಂಪುಟ ವಿಸ್ತರಣೆಯ ಸರ್ಕಸ್ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ವೇಣುಗೋಪಾಲ್ ಅವರ ನಿವಾಸದಲ್ಲಿ ವೇಣುಗೋಪಾಲ್ ಅವರ ಜೊತೆ ಈಗ ರಾಜ್ಯ ನಾಯಕರು ಸಭೆಯನ್ನು ನಡೆಸಿದ್ದಾರೆ. ಒಂದು ಹಂತದ ಫೈನಲ್ ಪಟ್ಟಿ ಈಗಾಗಲೇ ರೆಡಿ ಆಗಿದೆ. ಯಾರ್ಯಾರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಬೇಕು ಅನ್ನುವಂಥ ನಿಟ್ಟಿನ ಸಂಪೂರ್ಣವಾದ ಪಟ್ಟಿ ರೆಡಿಯಾಗಿದೆ. ಅದಕ್ಕೆ ಅಂತಿಮ ಮುದ್ರೆಯೊಂದೇ ಬಾಕಿ ಇದೆ. ನಾಳೆ ರಾಹುಲ್ ಗಾಂಧಿ ಅವರ ಜೊತೆ ರಾಜ್ಯ ನಾಯಕರು ಸಭೆಯನ್ನು ನಡೆಸ್ತಾರೆ. ನಾಳೆ ಮಧ್ಯಾಹ್ನ ಸಮಯ ಕೂಡ ನಿಗದಿಯಾಗಿದೆ. 1:30ಕ್ಕೆ ಸಿಎಂ ಡಿಕೆ ಶಿವಕುಮಾರ್, ಹರಿಪ್ರಸಾದ್, ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಅವರ ಜೊತೆ ಸಭೆಯನ್ನು ನಡೆಸ್ತಾರೆ. ಸಂಪುಟ ಸಚಿವರ ಅಂತಿಮ ಪಟ್ಟಿ ನಾಳೆ ಮುದ್ರೆ ಬೀಳುತ್ತೆ. ಯಾವಾಗ ಅನೌನ್ಸ್ ಮಾಡ್ತಾರೆ ಅನ್ನುವಂತಹ ಕುತೂಹಲ ಕೂಡ ಹೆಚ್ಚಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಮೋದ್. ಈಗಾಗಲೇ ಗಮನಿಸ್ತಾ ಇರುವ ಹಾಗೆ ದೆಹಲಿಯಲ್ಲಿ ಸಚಿವ ಸಂಪುಟ ವಿಸ್ತರಣೆಯ ಸರ್ಕಸ್ ಬಹಳ ಜೋರಾಗಿ ನಡೀತಾ ಇದೆ. ಈಗಾಗಲೇ ವೇಣುಗೋಪಾಲ್ ಅವರ ಜೊತೆ ರಾಜ್ಯ ನಾಯಕರು ಸಭೆಯನ್ನ ನಡೆಸಿದ್ರು. ಈಗ ಅಂತಿಮ ಪಟ್ಟಿ ರೆಡಿ ಆದಂತೆ ಕಾಣಿಸ್ತಾ ಇದೆ. ನಾಳೆ ಕೂಡ ರಾಹುಲ್ ಗಾಂಧಿ ಅವರ ನಿವಾಸದಲ್ಲಿ ಸಭೆ ಇದೆ. ನಾಳೆ ಫೈನಲ್ ಆಗುತ್ತಾ ಪ್ರಮೋದ್? ಮಧು, ಇವತ್ತು ಎಲ್ಲ ರಾಜ್ಯ ನಾಯಕರ ಜೊತೆಗೆ ಕೆ.ಸಿ. ವೇಣುಗೋಪಾಲ್ ಅವರು ಚರ್ಚೆಯನ್ನು ಮಾಡಿದ್ರು. ಅನೇಕ ರೀತಿಯ ಅಭಿಪ್ರಾಯಗಳು ವ್ಯಕ್ತವಾದವು. ವೆರಿ ಇಂಪಾರ್ಟೆಂಟ್ಲಿ ಸಿದ್ದರಾಮಯ್ಯನವರು ತಮ್ಮದೇ ಆದಂಥ ಲೀಸ್ಟನ್ನು ಮಾಡಿಕೊಂಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಪ್ರತ್ಯೇಕ ಲೀಸ್ಟ್ ಕೊಡಿದ್ದಾರೆ. ಇನ್ನು ಹರಿಪ್ರಸಾದ್ ಅವರು ಕೂಡ ತಮ್ಮ ಬೆಂಬಲಿಗರಿಗೆ, ತಮ್ಮ ಆಪ್ತರಿಗೆ ಸಚಿವ ಸ್ಥಾನವನ್ನು ಕೊಡಿಸೋದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಿದ್ದಾರೆ. ಇದೆಲ್ಲದ ಚರ್ಚೆಯ ಬಳಿಕ ಅಂತಿಮವಾಗಿ ರಾಹುಲ್ ಗಾಂಧಿ ಅವರ ಒಂದು ಒಪ್ಪಿಗೆಯನ್ನು ಕೂಡ ಪಡ್ಕೋಬೇಕಾಗತ್ತೆ. ಯಾಕಂದರೆ ಕಳೆದ ಬಾರಿ ರಾಹುಲ್ ಗಾಂಧಿ ಅವರೇ ಈ ಎಲ್ಲ ನಾಯಕರಿಗೆ ಕೊಟ್ಟಂಥ ಪಟ್ಟಿಗೆ ಸಂಬಂಧಪಟ್ಟಂತೆ ಬದಲಾವಣೆಯನ್ನು ಬಯಸಿದ್ರು. ಯುವಕರಿಗೆ ಹೆಚ್ಚಿನ ಆದ್ಯತೆ ಕೊಡಿ, 60-40 ಅನುಪಾತದಲ್ಲಿ 60% ಹೊಸಬರಿಗೆ ಕೊಡಿ ಎನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಿದ್ರು. ಈಗ ಅದೆಲ್ಲ ಪರ್ಮಿಟೇಷನ್ ಮಾಡಿದ ಬಳಿಕ ಇವರು ಕೊಟ್ಟಿರುವಂಥ ಈ ಪಟ್ಟಿಯ ಚರ್ಚೆ ಆದ ಬಳಿಕ ನಾಳೆ ರಾಹುಲ್ ಗಾಂಧಿ ಅವ್ರ ಜೊತೆಗೆ ಸಭೆ ನಿಗದಿಯಾಗಿದೆ. ಈಗ ಟೆಂಟೇಟಿವ್ಲಿ 1:30 ಅಂತ ಇದೆ, ಮತ್ತು ಈಗ 4:15 ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಾ ಇದೆ. 2 ಸ್ಥಳ ಇದೆ. ಒಂದು 10 ಜನಪಥಲ್ಲಾದರೂ ಕೂಡ ಆಗ್ಬೋದು, ಇಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಾದರೂ ಕೂಡ ಆಗ್ಬೋದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಾ ಇದೆ. 1:30 ಮಧ್ಯಾಹ್ನ ಯೂಶಲಿ ಲಂಚ್ ಟೈಮಲ್ಲಿ ಅವೈಲಬಲ್ ಇರ್ತಾರೆ. ಈ ಕಾರಣಕ್ಕೋಸ್ಕರ ಈ ಒಂದು ಟೈಮ್ನ ಒಂದು ಟೆಂಟೇಟಿವ್ ಆಗಿ ಇಡಲಾಗಿತ್ತು. ಆದರೆ ನಾಳೆ ಸಂಸತ್ನಲ್ಲಿ ರಾಹುಲ್ ಗಾಂಧಿ ಅವರ ಭಾಷಣ ಕೂಡ ಇದೆ. ರಾಹುಲ್ ಗಾಂಧಿ ಅವರು ಕೂಡ ಮಾತನಾಡ್ತಾರೆ. ಈ ಕಾರಣಕ್ಕೋಸ್ಕರ ಬಹುಶಃ ಮಧ್ಯಾಹ್ನ 4:15ಗೆ ಅದು ಶಿಫ್ಟ್ ಆಗುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಒಂದು ವೇಳೆ ಇನ್ನೂ ಕೂಡ ಡ್ರ್ಯಾಗ್ ಆದರೆ ಸಂಜೆ 6:30 ನಂತರ, ಅಂದರೆ ಸಂಸತ್ನ ಅಧಿವೇಶನ ಕಲಾಪ ಬಹುತೇಕ ಅಂತಿಮವಾದ ಬಳಿಕ 6:30 ನಂತರ ಕೂಡ ಆದರೂ ಕೂಡ ಅಚ್ಚರಿ ಇಲ್ಲ. ಹೀಗಾಗಿ ನಾಳೆಯ ಸಭೆಯಲ್ಲಿ ಎಲ್ಲ ಏನು ಪಟ್ಟಿಗಳನ್ನು ತೆಗೆದುಕೊಂಡು ಹೋಗಿರ್ತಾರೆ ಅಥವಾ ಎಲ್ಲ ನಾಯಕರು ಒಂದಷ್ಟು ಕನ್ಸೆನ್ಸಸ್ ಹೆಸರು ಕೂಡ ಇದೆ, ಕೆಲವೊಂದಿಷ್ಟು ಚರ್ಚೆ ಮಾಡಬೇಕಾದಂಥ ಹೆಸರು ಕೂಡ ಇದೆ. ಹೀಗಾಗಿ ಎಲ್ಲ ಹೆಸರುಗಳಿಗೆ ಒಂದು ಅಂತಿಮವಾದಂಥ ಮುದ್ರೆಯನ್ನು ರಾಹುಲ್ ಗಾಂಧಿ ಅವರಿಂದ ಪಡಿಬೇಕಾಗುತ್ತೆ. ನಾಳೆ ರಾಹುಲ್ ಅವರ ಸಭೆಯಲ್ಲಿ ಎಲ್ಲ ನಾಯಕರು ಈ ಒಂದು ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ. ಈ ಒಂದು ವಿಷಯವನ್ನು ಇಟ್ಟು ಏನೆಲ್ಲ ಹೆಸರುಗಳನ್ನು ಅಡಿಷನ್ ಮಾಡೋದಿದ್ರೆ ಅಥವಾ ಡಿಲೀಷನ್ ಮಾಡೋದಿದ್ರೆ ಅದರ ಚರ್ಚೆ ಆಗುತ್ತೆ. ಜೊತೆಗೆ ಯುವ ಮಕ್ಕಳಿಗೆ ಅವಕಾಶವನ್ನು ಕೊಡಿ ಅಂತ ಹೇಳಿರುವಂಥ ಹಿನ್ನೆಲೆಯಲ್ಲಿ ನಾಳಿನ ಸಭೆಯಲ್ಲಿ ರಾಹುಲ್ ಗಾಂಧಿ ಇದನ್ನು ಒಪ್ಕೋತಾರಾ ಅಥವಾ ಅವ್ರದ್ದೇ ಆದಂಥ ಒಂದು ಪಟ್ಟಿ ಈಗಾಗಲೇ ಬೇರೆ ಪರ್ಯಾಯ ಮಾರ್ಗಗಳ ಮೂಲಕ, ಪರ್ಯಾಯ ಏಜೆನ್ಸಿಗಳ ಮೂಲಕ ಅವರು ಕೂಡ ರಾಜ್ಯದ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ರಾಜ್ಯದಲ್ಲಿ ಸಂಪುಟ ವಿಸ್ತರಣೆ ಮಾಡೋದಿದ್ರೆ ಹೇಗೆ ಮಾಡ್ಬೋದು, ಯಾರಿಗೆಲ್ಲ ಅವಕಾಶ ಕೊಡ್ಬೋದು ಅನ್ನುವಂಥ ಒಂದು ಮಾಹಿತಿ ಅವ್ರ ಬಳಿ ಕೂಡ ಇದೆ. ಹೀಗಾಗಿ ಇದೆಲ್ಲವನ್ನೂ ಕೂಡ ಗಮನಿಸಿ ಅವರು ಅಂತಿಮವಾದಂಥ ನಿರ್ಧಾರವನ್ನು ಕೈಗೊಳ್ತಾರೆ. ಮುಂದೆ ನಾಳಿನ ಸಭೆಯಲ್ಲಿ ನಿರೀಕ್ಷೆಗಳಿದೆ. ಬಹುಶಃ ನಾಳಿನ ಫೈನಲ್ ಆದರೆ ನಾಡಿದ್ದು ಪ್ರಮಾಣ ವಚನ ಆಗುವಂಥ ಸಾಧ್ಯತೆ ಇದೆ. ಹೀಗಾಗಿ ನಾಳಿನ ರಾಹುಲ್ ಗಾಂಧಿ ಅವ್ರ ಜೊತೆಗಿನ ಸಭೆ ಬಹುತೇಕ ಅಂತಿಮ ಸಭೆ ಆಗುವಂಥ ಸಾಧ್ಯತೆಗಳು ದಟ್ಟವಾಗಿದೆ. ಮಧು. ಓಕೆ ಪ್ರಮೋದ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.